ನವೀನ ಎಲ್ಲಿದ್ದೀರಾ? ನಾನು ಇಲ್ಲೇ ಇದ್ದೀನಿ. ನಮಸ್ಕಾರ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾವೇನ್ ನೋಡಿರ್ತೀವಿ, ನಾವೇನ್ ಕೇಳಿರ್ತೀವಿ, ನಾವ್ ಎಲ್ಲಿ ಬೆಳೆದಿರ್ತೀವಿ, ಅದ್ರಿಂದ ನಾವು ಏನಾಗ್ತಿರ್ತೀವಿ, ಇನ್ಸ್ಪೈರ್ ಆಗ್ತಿರ್ತೀವಿ. ಬೋಳ್ತಲೆಗೆ ಎಣ್ಣೆ ಯಾಕೆ, ಒತ್ತೋದ್ಮೇಲೆ ಇಟ್ಟು ಯಾಕೆ, ವಯಸ್ಸಾದ್ಮೇಲೆ ಮದ್ವೆ ಯಾಕಂತ ಊರವ್ರೆಲ್ಲ ಆಡ್ಕತಾರೆ. ಬಾಸ್ ಅಲ್ಲಿ ಕಾಣಿಸ್ಕೊಂಡ್ರಿ. ಯಾವ ಸ್ಟಾರ್ ಸಿಂಗರ್ಸ್ ಜೊತೆನೂ ನೀವ್ ಯಾಕೆ ಹಾಡಿಲ್ಲ ಅನ್ನೋ ಆಸೆನೆಲ್ಲ ಕಚ್ಚಿದೆ, ನನ್ನ ತಪ್ಪು ಏನಿದೆ? ಲೋ ನವೀನ, ನಿನ್ ಪಿಕ್ಚರ್ ಸೂಪರ್ ಆಗಿತ್ತು ಕಣ್ಲಾ. ನೀವು ನೋಡ್ತಾ ಇದ್ದೀರಾ StateNews.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಇವತ್ತು ಅದ್ಭುತ ಕಲಾವಿದ ಇದ್ದಾರೆ. ಅಂದ್ರೆ ಇವರು ಹಾಡಕ್ಕೂ ಸೈ, ನಟನೆಗೂ ಸೈ. ಬೇರೆ ಯಾರು ಅಲ್ಲ, ಲೋ ನವೀನ ಎಲ್ಲಿದ್ದೀರಾ? ನಾನು ಇಲ್ಲೇ ಇದ್ದೀನಿ. ನಮಸ್ಕಾರ. ಎಸ್, ನನ್ನ ಜೊತೆ ನವೀನ್ ಸಜ್ಜು ಅವರಿದ್ದಾರೆ. ಲೋ ನವೀನ ಸಿನಿಮಾ ಇನ್ನೇನು ಮೇ 15ಕ್ಕೆ ರಿಲೀಸ್ ಆಗುತ್ತೆ, ಅದ್ರ ಬಗ್ಗೆ ಹೇಳಿ. ಲೋ ನವೀನ ಸಿನಿಮಾ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿಮಾ ಹಲವಾರು ವರ್ಷಗಳ ನಂತರ ಒಂದು ಗ್ರಾಮೀಣ ಸೊಗಡಿನ ಚಿತ್ರನ ನಮ್ಮ ಜನತೆ ಕೈ ಬಿಟ್ಟಿಲ್ಲ. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೈ ಬಿಟ್ಟಿಲ್ಲ. ಎಲ್ಲ ಸಿನಿಮಾಗಳು ಗೆದ್ದಿವೆ. ಗ್ರಾಮೀಣ ಭಾಗದ ಹಾಡುಗಳನ್ನ ಬಿಟ್ಟಿಲ್ಲ, ಸಿನಿಮಾಗಳ ಕಥೆಗಳನ್ನ ಬಿಟ್ಟಿಲ್ಲ. ಸೊ ಒಂದು ಗ್ಯಾಪ್ನ ನಂತರ, ಹಲವಾರು ವರ್ಷಗಳ ನಂತರ ನಮ್ದು ಲೋ ನವೀನ ಗ್ರಾಮೀಣ ಸೊಗಡಿನ ಕಥೆನ ಎತ್ಕೊಂಡು, ಹಾಡುಗಳನ್ನ ಮಾಡಿಕೊಂಡು, ಹಾಡುಗಳನ್ನ ಸೂಪರ್ ಹಿಟ್ ಮಾಡಿಕೊಂಡು 15ಕ್ಕೆ ಕತೆ ತಗೊಂಡು ಬರ್ತಾ ಇದ್ದೀನಿ. ಯಾಕೆ ಲೋ ನವೀನ ಅಂತ ಒಂದು ಸಿನಿಮಾಗೆ ಹೆಸರಿಟ್ರಿ ಅಂತ? ಲೋ ನವೀನನ ಸುತ್ತ ನಡೆಯೋದೇ ಕತೆ. ಒಬ್ಬ ವ್ಯಕ್ತಿ ನಾಯಕ ನಟನ ಸುತ್ತ ನಡೆಯೋನ ಕತೆ. ಅವನೇ ಲೋ ನವೀನ, ನಾಯಕ ನಟನೆ ನವೀನ. ಲೋ ನವೀನ ಯಾಕೆ ಅಂದರೆ, ಜನಗಳಿಗೆ ಯಾವಾಗ್ಲೂ ಈಗ ತುಂಬ ಆಪ್ತ ಆಗೋದು, ಹತ್ರ ಆಗೋದು ಯಾವಾಗ ಅಂದರೆ, ಬನ್ನಿ ಸಾರ್, ಕೂತ್ಕೊಳ್ಳಿ ಸಾರ್ ಅನ್ನೋದ್ಕಿಂತ ಬಾಪ್ಪ ಕೂತ್ಕೋ ಅಂತಾರೆ ಅಲ್ವಾ, ನಮ್ಮವರು ಅನ್ನಿಸ್ತಾರೆ. ಹಂಗೆ ನನಗೆ ಇಡೀ ಕರ್ನಾಟಕದ ಜನ ಲೋ ನವೀನ ಅಂತ ಕರೆದ್ರೆ ಎಲ್ಲಾದ್ರೂ ನಮ್ಮನ್ನ ಅಪ್ಕೊಂಡ್ರು ಅನ್ನೋ ಥರ. ಲೋ ನವೀನ, ನಿನ್ ಪಿಕ್ಚರ್ ಸೂಪರ್ ಆಗಿತ್ತು ಕಣ್ಲಾ, ಲೋ ನವೀನ ನಿನ್ನ ಹಾಡುಗಳು ಸೂಪರ್ ಆಗಿತ್ತು ಕಣ್ಲಾ ಅಂತಾರೆ ಅಲ್ವಾ. ಆಗ ಜನಗಳಿಗೂ ನಮಗೂ ಒಂದು ಬಾಂಧವ್ಯ, ಹತ್ರ ಆಗ್ತೀವಿ ಅನ್ನೋ ಥರ. ಅದಕ್ಕೆ ಲೋ ನವೀನನಾಗಿ ನಾನು ಬರ್ತಾ ಇದ್ದೀನಿ. ನನಗನ್ಸುತ್ತೆ ನವೀನ್ ಸಜ್ಜು ಬದಲಿಗೆ ಏನೇನು ಲೋ ನವೀನ ಅಂತ ಜನ ಕರೆದ್ರೆ ಹೆಂಗ್ ನಿಮ್ಮ ರಿಯಾಕ್ಷನ್ ಇರುತ್ತೆ ಅಂತ. ಸೂಪರ್ ಆಗಿರುತ್ತೆ. ಲೋ ನವೀನ ಅಂದ್ರೆ ನಮಸ್ಕಾರ ಕಣೋಣ ಅಂತೀನಿ, ಹೇಳೋಣ ಅಂತೀನಿ. ಈ ಸಿನಿಮಾದಲ್ಲಿ ಒಂದಿಷ್ಟು ಹಾಡುಗಳನ್ನ ಬಿಡುಗಡೆ ಮಾಡಿದಿರಾ. ನನಗೆ ಸಖತ್ ಇಷ್ಟ ಆಗಿದ್ದು ಒಂದು ಇಬ್ರು ಅಜ್ಜಂದ್ರು ಹಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿ. ಅವರು ಗ್ರಾಮೀಣ ಭಾಗದ ಇಬ್ರು ಕಲಾವಿದರು. ಸೊ ಅವರನ್ನ ಈ ಒಂದು ಸಿನಿಮಾದಲ್ಲಿ ಹೊರತರುವಂತ ಒಂದು ಪ್ರಯತ್ನವನ್ನ ಮಾಡಿದಿರಿ. ಸೊ ಹೇಳಿ. ಅಂದರೆ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಬೇಕು ಅಂದರೆ ಹಳ್ಳಿಯ ಒಂದು ಆ ಬ್ಯೂಟಿಫುಲ್ ಇದನ್ನ ತೋರಿಸ್ತಾ, ಜಾಗಗಳನ್ನು ತೋರಿಸ್ತಾ, ಮತ್ತು ಆಟಗಳನ್ನು ತೋರಿಸ್ತಾ, ನಾವು ಹಳ್ಳಿಗಾಡಿನಲ್ಲಿ ಬೆಳೆದಾಗ ಏನೆಲ್ಲ ಆಟಗಳನ್ನು ಆಡಿ ಬೆಳೆದಿದ್ದೀವಿ, ಯಾರೋ ಹಳ್ಳಿಲುಟ್ಟಿ ಸಿಟಿಲಿರೋರಿಗೆ ಅಥವಾ ಇಲ್ಲಿ ಬಿಟ್ಟು ಬೇರೆ ದೇಶದಲ್ಲಿ ಸಿನಿಮಾ ನೋಡ್ತಾ ಇರೋರಿಗೆ, ಬೇರೆ ದೇಶದಿಂದ ಹಾಡುಗಳು, ಅಯ್ಯೋ ನಾವು ಈ ಆಟಗಳನ್ನೆಲ್ಲ ಆಡಿದ್ವಲ್ಲ, ಈ ಜಾಗಗಳಲ್ಲೆಲ್ಲ ಓಡಾಡ್ತಿದ್ವಲ್ಲ ನಾವು, ಈ ಥರದ್ದು ಏನೋ ಒಂದು ಕನೆಕ್ಟ್ ಆಗಬೇಕು ಆಟಗಳ ಮುಖಾಂತರ, ಜಾಗಗಳ ಮುಖಾಂತರ ಅವ್ರ ಹಳ್ಳಿಗಳೆಲ್ಲ ನೆನಪಾಗಬೇಕು, ಈ ಥರದ್ದು ಒಂದು ಹಾಡು ಮಾಡೋಣ ಅಂತ. ಅವಾಗ ನಮ್ಗೆ ಉಟ್ಕೊಂಡಿದ್ದೆ ಈ ಕ್ವಾಣಾಣೆ ಹಾಡು. ಅದ್ರೊಳಗಡೆ ಒಂದು ಸಾಂಬಾರು, ಉಪ್ಸಾರು, ಮುದ್ದೆ ಮಾಡುವಂಥ ಒಂದು ಸಾಂಬಾರ್ ಮಾಡ್ತಾ ಊರನ್ನ ತೋರಿಸ್ತಾ ಹೋಗ್ಬೇಕು. ಇಲ್ಲೊಂದ್ ಕಡೆ ಅಡುಗೆ ತಯಾರಾಗಬೇಕು, ಇಲ್ಲೊಂದ್ ಕಡೆ ಆ ಊರನ್ನ ತೋರಿಸ್ತಾ ಇರಬೇಕು. ಇದ್ರ ಮಧ್ಯ ನಾಯಕ ನಟ ಎಂಟ್ರಿ ಆಗಬೇಕು ಅನ್ನೋದೊಂದು ಪ್ಲಾನ್ ಮಾಡ್ಕೊಂಡ್ವಿ. ಕಂಪೋಸಿಂಗ್ ಎಲ್ಲ ಆಯಿತು. ಇದಕ್ಕೆ ಯಾರೋ ಒಂದು ಹೊಸ ವಾಯ್ಸ್ಗಳು ಬೇಕು ಅಂತ ಸುಮ್ಮನೆ ಕಂಪೋಸ್ ಮಾಡಿ ನಾನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಹಿಂಗೆ ಲೊಕೇಶನ್ ನೋಡೋ ಟೈಮಲ್ಲಿ ಸಿಕ್ಕಿದ್ದೆ ನಮಗೆ ಚಾಮಮ್ಮ ಲಕ್ಷ್ಮಮ್ಮ ಸಿಕ್ಕಿದ್ರು. ಪಕ್ಕಾ ಸೂಟಬಲ್ ಇವರು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇವ್ರನ್ನ ರೆಡಿ ಮಾಡಿ ಈ ವಾಯ್ಸ್ಗಳು ಹಾಡಿಗೆ ಬಿದ್ದರೆ ಇದು ಸೂಪರ್ ಹಿಟ್ ಅಂತ ಡಿಸೈಡ್ ಆಗಿಬಿಟ್ಟಿದೆ ನಾನು. ಅದನ್ನ ರೆಡಿಯಾಗಿ ಅವ್ರು ಕರ್ಕೊಂಡು ಬಂದು ಸ್ಟುಡಿಯೋಗೆ ಆಡಿದ್ರು, ಅವ್ರ ಆಶೀರ್ವಾದ ಮಾಡಿದ್ರು, ಹಾಡುಗಳು ಸೂಪರ್ ಹಿಟ್ ಆಯ್ತು. ಆದ್ರೆ ಅವ್ರನ್ನ ಹೆಂಗ್ ಆಯ್ಕೆ ಮಾಡ್ಕೊಂಡ್ರೆ? ಅವ್ರು ಮೊದಲೇ ಹಾಡ್ತಾರೆ ಅಂತ ಗೊತ್ತಿತ್ತ ಹೇಗೆ ಅಂತ? ಅಂದರೆ ಅದು ಸಿನಿಮಾದು ಶೂಟಿಂಗ್ ಲೊಕೇಶನ್ ನೋಡ್ತಾ ಇದ್ವಿ. ನೋಡ್ಬೇಕಾದ್ರೆ ಅಲ್ಲಿ ನಮಗೆ ಫೋಟೋಸ್ಗಳಿಗೆ ಬಂದರು. ಯಪ್ಪ ನಿಮ್ಮ ಹಾಡು ಕೇಳಿದ್ದೀವಿ, ಬಿಗ್ ಬಾಸಲ್ಲಿ ನೋಡಿದ್ದೀನಿ, 2 ಫೋಟೋ ಕೊಡಪ್ಪ ಅಂತ. ಸರಿ ಸರ್, ನಮ್ಮೂರಲ್ಲೂ ಬನ್ನಿ ಆಡೋರು ಅವರೇ, ಬೇಕಾದ್ರೆ ಕೇಳಿಸಿ. ನನಗೆ ಹಿಂಗೆ ಅಲ್ಲಿ ಎಲ್ಲಾದರೂ ಊರ ಕಡೆ ಯಾರಾದರೂ ಹಾಡ್ತಾರೆ, ಯಾರಾದರೂ ಬರೀತಾರೆ ಅಂದರೆ ಏನಾದ್ರು ನೋಡ್ತೀವಿ, ಏನಾದ್ರು ನಮ್ಗೇನಾದ್ರು ಹೊಸ್ತು, ಆಯ್ತು ನಡಿಯೋಣ ಕೇಳೋಣ ಅಂತ ಹೋದ್ವಿ. ಅವರಲ್ಲಿ ನಮಗೆ ಸಿಕ್ಕಿದ್ರು. ಅಲ್ಲೇ 2 ಹಾಡು ಆಡಿಸ್ದೆ.
ಅವ್ರಗಳ ಜೊತೆ ಒಂದು ಅರ್ಧ ಗಂಟೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ. ಅಲ್ಲಿ ನಮಗೆ ಚಾಮಮ್ಮ ಲಕ್ಷ್ಮಮ್ಮ ಸಿಕ್ಕಿದ್ರು. ಬನ್ನಿ ನಮ್ಮ ಪಿಕ್ಚರ್ಗೆ ಹಾಡು ಕೊಡಿ ಅಂತ. ಅಯ್ಯೋ ಬೇಡ ಕಣಪ್ಪ ನಮ್ಗೆ ಎಲ್ಲಿ ಅಂದರು. ಇಲ್ಲ ಬನ್ನಿ ನೀವು ತಲೆ ಕೆಡಿಸ್ಕೊಬಿಡಿ, ನಾನಿದ್ದೀನಿ, ನೀವು ಆಡ್ತೀರಾ ಅಂತ ಬಂದರು. ಹಿಂಗೆ ಸಿಕ್ದಂಥವ್ರೆ ಚಾಮಮ್ಮ ಲಕ್ಷ್ಮಮ್ಮ. ಓಕೆ. ಈ ಸಿನಿಮಾದಲ್ಲಿ ಇನ್ನೊಂದು ಹಾಡಿದೆ, ದೇವರಿಗೆ ಒಂದು ಬೈದಿರುವಂಥ, ಅಂದ್ರೆ ಸಾಮಾನ್ಯವಾಗಿ ನಮ್ ಕಷ್ಟ ಅಂತ ಬಂದಾಗ ನಾವು ದೇವರಿಗೆ ಒಂದಿಷ್ಟು ಬೈತಾ ಇರ್ತೀವಿ. ಸೊ ಅದಕ್ಕೇನಾದ್ರೂ ಕನೆಕ್ಟೆಡ್ ಆಗಿರುವಂತ ಹಾಡ ಇದು ಅಂತ? ಯಾವುದು? ದೇವ್ರಿಗೆ ನೀವು ಫುಲ್ ಸಾಂಗ್ ಕೇಳಿ. ದೇವ್ರಿಗೆ ಎಲ್ಲೂ ಬೈದಿಲ್ಲ. ಬೈದಿಲ್ಲ. ದೇವ್ರು ಸರಿ ಇಲ್ಲ, ದೇವ್ರು ಸರಿ. ಅವನಿಗೆ ಬೇಜಾರಾದಾಗೆಲ್ಲ ಅವನಿಗೆ ನಾನೇ ಸಿಗ್ತೀನಲ್ಲ, ಕನ್ಸನ್ನೆಲ್ಲ ಹಿಡ್ದು ಮೂಗು ದಾರ ಬಿಗಿದು ಮನ್ಸಿಗೆ ಬಂದಂಗೆ ಆಡಿಸ್ತಾನಲ್ಲ, ಹಿಂಗ್ ಹೋಗುವಂಥದ್ದು. ಇದು ದೇವ್ರಿಗೆ ಬೈದಿಲ್ಲ. ಅವನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ದೇವ್ರು ಸರಿ ಇಲ್ಲ, ಅವನಿಗೆ ಏನ್ ದೇವ್ರು ಸರಿ ಇಲ್ಲ, ಅವನಿಗೆ ಬೇಜಾರಾದಾಗ್ಲೆಲ್ಲ ನಾನೇ ಸಿಗ್ತೀನಲ್ಲ, ಅವನಿಗೆ ನನಗೆ ಬಂದು ಕಷ್ಟಗಳು ಕೊಡ್ತಾನಲ್ಲ ಅನ್ನೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಕೊಂಡು ಹೋಗೋದು. ಈ ಸಿನಿಮಾದಲ್ಲಿ ಏನೋ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಶೂಟ್ ಆಗಿರುವಂತದ ಹೇಗೆ ಅಂತ? ಹೌದು, ಭಾಷೆಗಳನ್ನ ಮ- ಕೇಳಿದ್ರೆ ಮಂಡ್ಯ ಹೌದು. ಭಾಷೆ. 75% ಮಂಡ್ಯ ಹತ್ರ, ನಮ್ಮ ಹುಟ್ಟೂರು ಬಳ್ಳೆಕೆರೆ ಅಂತೇಳಿ. ಆ ಬಳ್ಳೆಕೆರೆ, ಶ್ರೀರಂಗಪಟ್ಟಣ, ಆ ಅಕ್ಕಪಕ್ಕ ಇರುವಂಥ ಹಳ್ಳಿಗಾಡುಗಳು ಎಲ್ಲ ಅಲ್ಲೇ, ನೇರಳೆಕೆರೆ, ಅರಕೆರೆ, ಬೆಟ್ಟಳ್ಳಿ ಅಂತ ಅಲ್ಲಿರುವಂಥ ಊರುಗಳಲ್ಲೇ, ಮನೆಗಳಲ್ಲೇ ಶೂಟ್ ಆಗಿರೋದು. ಮತ್ತೆ ಬೆಂಗಳೂರಲ್ಲೂ ಶೂಟ್ ಆಗಿದೆ. Okay. ಹಾ. ಮುಖ್ಯ ಪಾತ್ರದಲ್ಲಿ ನಟನೆ ಮಾಡಿರುವಂಥದ್ದು ಬಹುಶಃ ನಿಮ್ದು ಇದು ಮೊದಲನೇ ಸಿನಿಮಾ ಅಂತ ಅನ್ಸುತ್ತೆ. ಸೊ ಹಾಡುಗಾರರಾಗಿ ನವೀನ್ ಸಜ್ಜು ಅವರು ಎಲ್ಲರಿಗೂ ಪರಿಚಯ. ಅದು ಬೇರೆ ಜಾನಪದ ಹಾಡುಗಳನ್ನ ಹಾಡಿ, ಹಳ್ಳಿಯ ಸೊಗಡುಗಳನ್ನ ಹಾಡಿರುವಂಥದ್ದು ನೀವು. ತುಂಬಾ ಅಂದ್ರೆ ಅಶ್ವಥ್ ಅವರ ಹಾಡುಗಳನ್ನ ಆಗಿರ್ಬೋದು, ಬೇರೆ ಬೇರೆ ಗಾಯಕರ ಹಾಡುಗಳನ್ನ ನಿಮ್ಮದೇ ವರ್ಷನಲ್ಲಿ ಹಾಡಿ ಎಲ್ಲರ ಜನಮನಸ್ಸನ್ನ ಗೆದ್ದಿದ್ರಿ. ಸೊ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಒಂದೊಳ್ಳೆ ಪಾತ್ರವನ್ನ ವಹಿಸ್ಕೊಂಡಿದ್ದೀರಾ. ಸೊ ಹಳ್ಳಿಗಳಲ್ಲಿ ಇದು ಮುಟ್ಟುತ್ತೆ ಅಂತ ಅನ್ಸುತ್ತಾ ಅಂತ? ಹಳ್ಳಿಗಳಲ್ಲಿ ಆ, ಯಾಕೆಂದ್ರೆ ಈಗ ನಾವು ಯಾವಾಗ್ಲೂ ಹಾಡುಗಳು ಅಥವಾ ಕಥೆನೋ ಏನೋ ಮಾಡ್ಕೊಳ್ಬೇಕಾದ್ರೆ ನಾವೇನ್ ನೋಡಿರ್ತೀವಿ, ನಾವೇನ್ ಕೇಳಿರ್ತೀವಿ, ನಾವ್ ಎಲ್ಲಿ ಬೆಳೆದಿರ್ತೀವಿ, ಅದರಿಂದ ನಾವು ಏನಾಗ್ತಿರ್ತೀವಿ, ಇನ್ಸ್ಪೈರ್ ಆಗ್ತಿರ್ತೀವಿ ಅಲ್ವಾ? ಸೊ ನಾವ್ ಈಗ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಏನೋ ಕತೆ ಮಾಡ್ಬೇಕು, ಹಾಡ್ ಮಾಡ್ಬೇಕು ಅಂದಾಗ ಎಲ್ಲೆಲ್ಲೋ ಏನೇನೋ ಸಿಗದೇ ಇರೋದು ಹುಡಿಕೊಂಡು ಹೋಗೋ ಬದಲು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತವೆ, ಅದನ್ನೇ ಕಟ್ಟೋಣ ಅನ್ನೋ ಥರದ್ದು. ಸೊ ಹಂಗೆ ಕಟ್ಟಿದಂಥದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಬರೀ ಹಳ್ಳಿಗಾಡು ಅಂತಲ್ಲ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಈಗ ಬೆಂಗಳೂರಲ್ಲಿ ಯಾರು ಜಾಸ್ತಿ ಅವರೇ ಅಂದ್ರೆ ಎಲ್ಲ ಹಳ್ಳಿಗಾಡಿಂದ ಬಂದಿರೋರೇ ಜಾಸ್ತಿ ಇರೋದಿಲ್ಲಿ. ನೀವು ಯಾವ ಕ್ಯಾಬ್ ಡ್ರೈವರ್ ತಗೊಳ್ಳಿ, ಎಲ್ಲ ನಮ್ಮ ನಾಗಮಂಗಲ, ಮಂಡ್ಯ, ಹಾಸನ್ನು ಎಲ್ಲ ಸಿಗೋರೇನೆ. ಈ ಕಡೆ ಬಾರ್ಗಳಿಗೆ, ಇದು ಹೋಟೆಲ್ಗಳಿಗೆ ಹೋದ್ರೆ ಅಲ್ಲಿ ಸಪ್ಲೈಯರ್ಗಳೆಲ್ಲ ಸಿಗೋರೆಲ್ಲ ಹಳ್ಳಿಗಾಡವ್ರೆ. ಬಟ್ ಎಲ್ಲಾರ್ಗೂ ಕನೆಕ್ಟ್ ಆಗುತ್ತೆ, ಸಿಟಿಯವ್ರಿಗೂ ಕನೆಕ್ಟ್ ಆಗುವಂಥದ್ದು ತುಂಬಾ ಇದೆ ಇಲ್ಲಿ. ಬರೀ ಹಳ್ಳಿದೇ ಇಲ್ಲ, ಎಲ್ಲಾರ್ಗೂ ಯಾರು ಬಂದು ನೋಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ಬೇಕಿದು. ಒಂದ್ ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ. ಹೌದು. ನನಗೊಂದು ಕ್ಯೂರಿಯಾಸಿಟಿ, ಯಾಕೆ ಟ್ರೇಲರ್ ಟೀಸರ್ ಇನ್ನೂ ಬಿಟ್ಟಿಲ್ಲ? ಅಂದ್ರೆ ಹಾಡುಗಳು ನಾವು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಹಾಡುಗಳೆಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ಸಿನಿಮಾದಲ್ಲಿ 7-8 ಸಾಂಗ್ಗಳಿವೆ. ಅದಕ್ಕೆ ಇದೇನಪ್ಪ ರವಿಚಂದ್ರನ್ ಸರ್ ಮೂವಿ ಮಾಡ್ತಿದ್ಯಾ, ಅವ್ರು ಮಾಡ್ತಿದ್ರು ನೀನು ಅಂತ ಆ ಸಿಚುಯೇಷನ್ಗೆ ಬಂದು ಹೋಗ್ತಾ ಇರ್ತವೆ. ಸೊ ನಮಗೆ ಸಾಂಗ್ ಕಂಟೆಂಟ್ಗಳು ಜಾಸ್ತಿ ಇರೋದ್ರಿಂದ ಟ್ರೈಲರು ಟೀಸರ್ ಬಿಡಕ್ಕೆ ಟೈಮ್ ಆಗಿಲ್ಲ, ನಮಗೆ ಟೈಮೇ ಸಿಕ್ಕಿಲ್ಲ. ಈಗ ಬಿಡ್ತಾ ಇದ್ದೀನಿ ಇವಾಗ ಟ್ರೈಲರು. ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಸರಿಗಮಪ್ಪ ಶೋನಲ್ಲಿ ಇದು ವಿಜಯ್ ಪ್ರಕಾಶ್ ಅವರು ಮತ್ತೆ ರಾಜೇಶ್ ಕೃಷ್ಣನ್ ಅವರು ಮತ್ತೆ ಅರ್ಜುನ್ ಜನ್ಯ ಅವರು 3 ಜನ ಸೇರಿ ನನಗೆ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಓಕೆ, ನೈಸ್. ಅದೇ ಅದಕ್ಕೊಂದು ಬಾರಿ ಕ್ಯೂರಿಯಾಸಿಟಿ, ನಾನು ಹುಡುಕ್ತೆ, ಎಲ್ಲೂ ಸಿಕ್ಕಿಲ್ಲ. ಸೊ ಅದೊಂದು ಪ್ರಶ್ನೆ ಇತ್ತು, ಅಂದ್ರೆ ಹಾಡುಗಳನ್ನ ಬಿಟ್ಟಿದ್ದಾರೆ ಆದ್ರೆ ಇನ್ನೂ ಟ್ರೈಲರ್ ಟೀಸರ್ ಬಿಟ್ಟಿಲ್ವಲ್ಲ ಅನ್ನುವಂಥದ್ದು. ಬಹುಶಃ ಅದು ಇವತ್ತು ಉತ್ತರ ಸಿಗುತ್ತೆ. ಈಗ ನೋಡಿ, ಕ್ವಾಣಾಣೆ ಆಡ್ಬಿಟ್ವಿ, ಚೆನ್ನಾಗಿ ಓಡ್ತಿತ್ತು. ಅದಕ್ಕೆ ಇನ್ನೇನೋ ಬಿಟ್ಟು ಡಿಸ್ಟರ್ಬ್ ಮಾಡೋದ್ ಬೇಡ ಅನ್ಬಿಟ್ಟು ಅದು ಓಡೋಷ್ಟು ಓಡ್ಲಿ ಅನ್ಬಿಟ್ಟು ಗ್ಯಾಪ್ ತಗೊಂಡ್ವಿ. ನಿಂಗಣ್ಣ ಬಿಟ್ವಿ, ಚೆನ್ನಾಗಿ ಓಡ್ತಿತ್ತು. ಅಯ್ಯೋ ಇನ್ನೇನೋ ಬಿಟ್ರೆ ಹಾಡಕ್ ಡಿಸ್ಟರ್ಬ್ ಆಗುತ್ತೆ ಅಂತ ಅದಕ್ಕೂ 1 ತಿಂಗಳು ಕೈ ತೊಳ್ಕಂಗ್ ಮುಟ್ಟಂಗವಳೆ ಅಂತ ಬಿಟ್ವಿ, ಅದು ಚೆನ್ನಾಗಿ ಓಡ್ತಿದೆ. ಓಡ್ತಾ ಇರೋದನ್ನ ನಾವೇ ನಮ್ಮ ಕಂಟೆಂಟ್ ಇನ್ನೇನೋ ಬಿಟ್ಟು ಡಿಸ್ಟರ್ಬ್ ಬ್ಯಾಕ್ ಮಾಡೋದು, ಜನ ಎಂಜಾಯ್ ಮಾಡ್ಬೇಕಾದ್ರೆ, ರೀಲ್ಸ್ ಮಾಡ್ಬೇಕಾದ್ರೆ ಬಿಟ್ಬಿಡೋಣ ಅನ್ಬಿಟ್ಟು ಹಂಗ್ ಬಿಟ್ಟು ಸ್ವಲ್ಪ ಗ್ಯಾಪ್ ಆಗ್ಬಿಡ್ತು. ಈಗ ಏನಾದ್ರೂ ಓಡ್ಲಿಲ್ಲ ಅಂದ್ರೆ ಅಯ್ಯೋ ತಾಳಪ್ಪ, ಈ ಸಾಂಗ್ ಯಾರು ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ, ಓಡುವಂಥದ್ದು ಇನ್ನೇನೋ ಮಾಡ್ಬಿಡೋಣ ಅನ್ಬೋದಿತ್ತು.
ಅಂದ್ಬಿಟ್ಟು ಟ್ರೈಲರೋ ಇನ್ನೊಂದು ಹಾಡೋ ಬಿಡೋದೆಲ್ಲ ಹಿಟ್ ಆಗ್ತಿದ್ರೆ ಅಟ್ಲೀಸ್ಟ್ ಅದನ್ನ ಎಂಜಾಯ್ ಮಾಡೋಕ್ಕೆ ಜನಗಳಿಗೊಂದು ಸ್ಪೇಸ್ ಕೊಡ್ಬೇಕಲ್ವಾ, ಹಂಗಾಗಿ ಟೈಮ್ ಸಿಕ್ಕಿಲ್ಲ ನಮಗೆ. ಆದ್ರೆ ಹಾಡುಗಳನ್ನ ನೋಡ್ಬೇಕಾದ್ರೆ ಅನ್ಸುತ್ತೆ ಅದ್ರಲ್ಲಿ ಒಂದು ಖಂಡಿತ ನಿಂಗಣ್ಣ ಅನ್ನುವಂಥ ಹಾಡಿನಲ್ಲಿ ಒಂದು ಕಾಮಿಡಿ ಇದೆ, ಮತ್ತೆ ಕೈ ತೊಳ್ಕೊಳ್ಳುವ ಅನ್ನುವಂಥ ಹಾಡಿನಲ್ಲಿ ಒಂದು ರೊಮ್ಯಾಂಟಿಕ್ ಇದೆ. ಸೊ ಎಲ್ಲ ಮಿಕ್ಸ್ಡ್ ಆಫ್ ಎಮೋಷನ್ಸ್. ಕೋಣಾಣದಲ್ಲಿ ಒಂದು ಸೊಗಡಿದೆ, ದೇವ್ರು ಸರಿ ಇಲ್ಲ ಅಂದ್ರೆ ಒಂದು ಲವ್ ಫೇಲ್ಯೂರ್ ಪ್ಯಾಥೋ ಇದೆ. ಸೊ ಎಲ್ಲ ಹಂಗೆ ITBT ಅವ್ರ ಲೈಫ್ ಏನಿರುತ್ತೆ ಅಂತ ನೋಡಿ. ಈಗ ಇವೆಲ್ಲ ಹಳ್ಳಿ ಸೊಗಡಾಯ್ತಲ್ವಾ, ITBT ಅವ್ರದ್ದು ಏನ್ ಲೈಫ್ ಒತ್ತಡಗಳಿರುತ್ತೆ ಅನ್ನೋದನ್ನೇ ಒಂದು ಹಾಡು ಮಾಡಿದೀನಿ. ಥ್ಯಾಂಕ್ ಗಾಡ್ ಇಸ್ ಫ್ರೈಡೇ ಡೋಂಟ್ ಮೇಕ್ ಇಟ್ ಡ್ರೈ ಡೇ ಅಂತ ಆ ಸಾಂಗ್ ಬಿಡ್ತೀನಿ. ಅದೆಲ್ಲ IT ಅವರು ಕನೆಕ್ಟ್ ಆಗ್ಬೇಕು. ಅಂದ್ರೆ ಎಲ್ಲ ಆಲ್ಮೋಸ್ಟ್ ನೀವೇ ಬರ್ದಿರೋ ಸಿನಿಮಾ? ಇಲ್ಲ ಇದು ITBT ಅವ್ರದ್ದು ಕಿರಣ್ ಬರ್ದಿದ್ದಾರೆ. ನಿಂಗಣ್ಣ ಅನ್ನೋದು ಅಂದಾನಿ ಅಂತ ಬರ್ದಿದ್ದಾರೆ. ಕೈ ತೊಳ್ಕೊಂಡ್ ಮುಟ್ಟಂಗವಳೆ ನಾನು ಮತ್ತೆ ಅಂದಾನಿ ಇಬ್ರು ಬರ್ದಿದೀವಿ. ಕ್ವಾಣಾಣ ಆಡ್ ನಾನೇ ಬರ್ದಿದ್ದೀನಿ. ಮತ್ತೆ ಗೌಸ್ಫೀರ್ ಸರ್ ಗೊತ್ತಲ್ವಾ, ಅವರು ದೇವ್ರು ಸರಿ ಇಲ್ಲ ಅಂತ ಬರ್ದಿದ್ದಾರೆ. ಇನ್ನೊಂದು ಮಾತುಕತೆ ಪ್ರೀತಿ ಜೊತೆ ನನ್ನುಡುಗಿ ನನಗಂತ ಬರೆದಾಯ್ತು ಬ್ರಹ್ಮ 7 ಜನ್ಮ ಅಲ್ಲ, ನನ್ನುಡುಗಿ ನಂಗಂತ ಬರೆದಾಯ್ತು ಬ್ರಹ್ಮ ಬಿಟ್ಟಾಕೋ ಮಾತಿಲ್ಲ 7 ಜನ್ಮ ಅಂತ ಒಂದು ಹಾಡು ಮಾಡಿದೀನಿ. ಅದು ಗೌಸ್ಫೀರ್ ಸರ್ ಬರ್ದಿದ್ದಾರೆ. ಆಮೇಲೆ ಕಾಕಾ ಕೀಕಿ ಅಂದ್ಬಿಟ್ಟು ಮಕ್ಳನ್ನ ಇಟ್ಕೊಂಡು ಒಂದು ಹಾಡು ಆಡ್ಸಿದೀನಿ. ಆಯ್ತಾ, ಅಂಬರೀಷ್ ಅಣ್ಣ ನಮ್ಮೂರಿಗೆ ನಾನೇ ಅಂಬರೀಷ್ ಅಣ್ಣ ಇದ್ದಂಗೆ ನನಗೊಬ್ಳು ಅಂಬಿಕಾ ಸಿಗದೆ ಇದ್ರೆ ಹೆಂಗೆ ಅಂತ ಒಂದು ಹಾಡು ಮಾಡಿಸಿದೀನಿ, ಮಕ್ಳ ಕೈಲಿ ಆಡ್ಸಿದೀನಿ. ಇನ್ನು ಅದನ್ನ ಬಿಟ್ಟಿಲ್ಲ. ಈ ಎಲ್ಲ ಜನ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡ್ಲಿ ಅಂತ. ಏನಿಲ್ಲ ಬಿಡಕ್ಕೆ, ಎಲ್ಲ ಇವೇ ಓಡ್ತಾವಲ್ಲ, ಈ ಟೈಮ್ ಇಲ್ಲ. ಈಗ ನೋಡಿ ಟ್ರೈಲರ್ ಬಿಡ್ಬೇಕು, ಟ್ರೈಲರ್ 2 ದಿನ ಓಡುತ್ತೆ, 2 ದಿನ ನೋಡ್ತಾರೆ, ಅಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗುತ್ತೆ. ಹಿಂದೆನೇ ಬಿಟ್ಕೊಂಡ್ ಬರ್ಬೇಕಿತ್ತು ಇನ್ನೊಂದ್ ಸ್ವಲ್ಪ ಬೇಗ ಅಲ್ವಾ. ಓಕೆ, ಈಗ ಹಾಡುಗಳ ಟ್ರೈಲರ್ ಇನ್ನೇನು ಬಿಡ್ತೀರಿ ಅಂತ ಹೇಳಿದ್ರಿ. ಸೊ ನವೀನ್ ಸಜ್ಜು ಅವ್ರು ಒಂದು ನನ್ನ ಜೊತೆ ಇದ್ದಾರೆ ಅಂತಂದ್ರೆ ನಾನು ಅವ್ರ ಜೊತೆ ಹಾಡಿಸ್ತಾ ಇದ್ರೆ 1-2 ಯಾವ್ದಾದ್ರು ಹಾಡ್ಬೋದಾ? ಲೋ ನಿಂಗಣ್ಣ, ಬೋಳ್ ತಲೆಗೆ ಎಣ್ಣೆ ಯಾಕೆ, ವಯಸ್ಸಾದ್ಮೇಲೆ ಮದ್ವೆ ಯಾಕೆ ಅಂತ ಊರವರೆಲ್ಲ ಆಡ್ಕತ್ತಾರಕಲ್ಲ. ಮೊದ್ಲು ಮದ್ವೆ ಊಟ ಹಾಕ್ಸೋ ಮೂದೇವಿ. ಬೋಳ್ ತಲೆಗೆ ಎಣ್ಣೆ ಯಾಕೆ, ಒತ್ತೋದ್ಮೇಲೆ ಇಟ್ಟು ಯಾಕೆ, ವಯಸ್ಸಾದ್ಮೇಲೆ ಮದ್ವೆ ಯಾಕಂತ ಊರವರೆಲ್ಲ ಆಡ್ಕತ್ತಾರೆ ನಿಂಗಣ್ಣೋಯ್. ಓ ನಿಂಗಣ್ಣೋಯ್, ನಿನ್ ಜೊತೆಯವ್ರಿಗೆಲ್ಲ ಮದ್ವೆಯಾಗಿ 3 ಮಕ್ಳು ಮಾಡ್ಕೊಂಡ್ ಆಟ ಆಡ್ಸ್ಕೊಂಡು ಕುಂತಿದ್ರೆ ನೋಡ್ಕೊಂಡ್ ಸುಮ್ನಿದ್ಯಲ್ಲೋ ನಿಂಗಣ್ಣೋಯ್. ಓಯ್ ನಿಂಗಣ್ಣೋಯ್, ಧನುರ್ಮಾಸ ಮುಗಿದೋಯ್ತು, ಆಷಾಢನೂ ಕಳೆದೋಯ್ತು, ದೀಪಾವಳಿ ಶುರುವಾಯ್ತು, ಚಂದ್ರಿನೋ ಸುಂದ್ರಿನೋ ಕೆಂಚಿನೋ ಕರ್ಗಿನೋ ಕೊಳ್ಳಿನೋ ಮಳ್ಳಿನೋ ಸಿಕ್ಕುದ್ ನೋಡ್ಕೊಂಡ್ ಗಂಟಾಕು. ನೈಸ್. ಕೊನೆ ಪ್ರಶ್ನೆ, 1-2 ಪ್ರಶ್ನೆ ಇದೆ. ಈಗ ಆರ್ಕೆಸ್ಟ್ರಾದಿಂದ ನಿಮ್ಮ ಜರ್ನಿ ಶುರುವಾಗಿ ಕೊನೆ ಅಂದ್ರೆ ಲಾಸ್ಟ್ ಅಲ್ಲ, ಕೊನೆ ಅಂದ್ರೆ ಲಾಸ್ಟ್ ಅಂತ. 2 ಪ್ರಶ್ನೆ. ಅದು ಕೊನೆ ಆಗಲ್ಲ. ಓಕೆ, ಆರ್ಕೆಸ್ಟ್ರಾದಿಂದ ನಿಮ್ ಜರ್ನಿ ಶುರುವಾಗಿರೋದಲ್ವಾ? ಅದು ಹೇಳಕ್ಕೆ ಆ? ಅದು 1 ಗಂಟೆ ಟೈಮ್ ಇಂಟರ್ವ್ಯೂ ಅದನ್ನ ಕೇಳಲ್ಲ. ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡ್ರಿ, ರನ್ನರ್ ಅಪ್ ಕೂಡ ಆದ್ರೆ ಯಾವ ಸ್ಟಾರ್ ಸಿಂಗರ್ಸ್ ಜೊತೆನೂ ನೀವ್ ಯಾಕೆ ಅಂದ್ರೆ ಇಲ್ಲ ಅಂತ ಅವ್ರ ಜೊತೆ ಕಂಪೋಸಿಷನ್ ಜೊತೆ ಯಾಕೆ ಹಾಡಿಲ್ಲ ಅನ್ನುವಂಥ? ನೋಡವ್ವ ಕಲಾನ್ವಿತ, ಕರೆದ್ರು ಹೋಗಿ ಆಡ್ತೀನಿ, ಕರಿದೋದ್ರೆ ಎಲ್ಲಿಂದ ಆಡ್ಲಿ. ನಾನು ಶಿವಣ್ಣಂಗೆ ಆಡಿಲ್ಲ, ಉಪೇಂದ್ರ ಸರ್ಗೆ ಆಡಿಲ್ಲ, ಯಾರು ಧ್ರುವ ಸರ್ಜಾ ಅವ್ರಿಗೆ ಆಡಿಲ್ಲ, ಯಾಕೆ ಅನ್ಸುತ್ತೆ? ಸುದೀಪ್ ಅಣ್ಣಂಗೆ ಆಡಿಲ್ಲ, ದರ್ಶನ್ಗೆ ಆಡಿಲ್ಲ, ಯಶ್ಗೆ ಆಡಿಲ್ಲ, ವಿಜಯ್ ಅಣ್ಣಂಗೆ ಆಡಿದ್ದೀನಿ. ಹೌದು. ಆಯ್ತಾ, ಅಷ್ಟೇ. ಓಕೆ, ಆದ್ರೂ ಜನ ಮನ್ಸಲ್ಲಂತೂ ಖಂಡಿತ ಇದ್ದೀರಿ. ಅಂದ್ರೆ ನವೀನ್ ಸಜ್ಜು ಅವ್ರ ಹೆಸರು ಎಲ್ಲರೂ ನಮ್ ದಾರಿ ನಾವು ನೋಡ್ಕೊ ಹೋಯ್ತಾ ಇರ್ಬೇಕು. ಅವಕಾಶಗಳು ಬತ್ತವ ಆಡೋದು, ಇಲ್ವಾ ಅವಕಾಶಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಷ್ಟೇ. ದೇವ್ರು ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಅದನ್ನ ಉಪಯೋಗಿಸ್ಬೇಕು ಅಷ್ಟೇ. ಅಷ್ಟೇ. ಓಕೆ, ಕೊನೆಯದಾಗಿ ಮೇ 15ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಕನ್ನಡದ ಕಲಾಭಿಮಾನಿಗಳಿಗೆ ಕರೆಯೋಲಿಯನ್ನು ಕೊಡೋದಾದ್ರೆ ಏನ್ ಹೇಳ್ತೀರಿ? ಏನಿಲ್ಲ, ಕಷ್ಟಪಟ್ಟು ಇಷ್ಟಪಟ್ಟು ಏನೇ ಆದ್ರೂ ಎಲ್ಲ ಫೀಲ್ಡಲ್ಲೂ ಅಷ್ಟೇ ಸ್ಟ್ರಗಲ್ ಇದ್ದೇ ಇರುತ್ತೆ, ತುಂಬ ಸ್ಟ್ರಗಲ್ ಇರುತ್ತೆ. 2012 ಲೂಸಿಯಾ ಮಾಡಿದ್ದು, ಆಗ ಸಿನಿಮಾ ನಾಯಕ ಅಂದ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟಿದ್ರು. 2012 ನಾನು ಆ್ಯಕ್ಟಿಂಗ್ ಮಾಡಬೇಕು, ಏನೋ ನಮ್ಮ ಕೈಲಾದದ್ದು ಕಲಾ ಸೇವೆ ಮಾಡಬೇಕು, ನನಗೆ ಹೀರೋ ಆಗಬೇಕು, ಮತ್ತೊಂದು ಆಗಬೇಕು ಅನ್ನೋದೇನಿಲ್ಲ, ಏನಾದರೂ ಹೊಸದೇನಾದರೂ ಮಾಡಬೇಕು ಜನಗಳಿಗೆ ಅಂತ. ಅದನ್ನೇನೋ 2 ಗಂಟೆಗಳ ಕಾಲ ನಮ್ಮ ಥಿಯೇಟ್ರಿಗೆ ಬಂದಂಥ ಜನಗಳಿಗೆ ಅವ್ರ ಮೊಬೈಲ್ ನೋಡ್ಕೊಳ್ಬಾರ್ದು, ಬೋರ್ ಆಗ್ತಾ ಇದೆ ಅಂತ, ಸ್ಕ್ರೀನಲ್ಲಿ ಇರ್ಬೇಕು ಅವ್ರನ್ನ.
100% ಒಳ್ಳೆ ಹಾಡುಗಳನ್ನು ಕೇಳ್ತೀರಾ, ಒಳ್ಳೆ ಕಥೆನ ನೋಡ್ತೀರಾ, ಸಿನಿಮಾ ಮುಗಿಸ್ಕೊಂಡು ಲೋ ನವೀನ ಸೂಪರ್ ಕಲಾ ಅನ್ಕೊಂಡು ಆಚೆಗೆ ಬರ್ತೀರಾ. ಇದು 100%. ಅದಕ್ಕೆ ಬಂದು ನೋಡಬೇಕು. ಎಂಟರ್ಟೈನ್ಮೆಂಟ್, ಮನರಂಜನೆ. ಎಲ್ಲರೂ ಬನ್ನಿ. 15ನೇ ತಾರೀಕು 15ನೇ ತಾರೀಕಿಂದ ಒಂದು ಒಳ್ಳೆ ಮನರಂಜನೆ ಶುರುವಾಗುತ್ತೆ. ಪ್ರೋತ್ಸಾಹಿಸಿ ಮತ್ತೆ ಎಂಜಾಯ್ ಮಾಡಿ. ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಸಿನಿಮಾ ನೋಡಿ. ಥ್ಯಾಂಕ್ ಯು ನವೀನ್ ಸರ್, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಫಾರ್ Thank ಯುವರ್ you so ಫಿಲ್ಮ್. much. ಎಸ್. ಇದಾಗಿತ್ತು ನವೀನ್ ಸಜ್ಜು ಅವ್ರ ಜೊತೆಗಿನ ಮಾತುಕತೆ. ಅಂದ್ರೆ ಮೇ 15ಕ್ಕೆ ರಸದೌತಣವನ್ನೇ ಕೊಡ್ಲಿಕ್ಕೆ ಈ ಸಿನಿಮಾ ತಂಡ ಹೊರಟಿದ್ದಾರೆ. ನಾವೆಲ್ಲರೂ ಕೂಡ ಕನ್ನಡ ಸಿನಿಮಾವನ್ನ ಗೆಲ್ಲಿಸುವಲ್ಲಿ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಸ್ಟೇಟ್ ನ್ಯೂಸ್ .live ಬೆಂಗಳೂರು.